ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಏನು ಮೂರ್ತಿ ಪ್ರತಿಷ್ಠಾಪನೆ ಆಗಿರುವಂತದ್ದು ಹಿನ್ನೆಲೆಯಲ್ಲಿ ಈಗಾಗ ರಾಜ್ಯದಲ್ಲಿ ಕೂಡ ಸಂಪೂರ್ಣವಾಗಿ ಹಬ್ಬದ ವಾತಾವರಣ ನಿರ್ಮಾಣ ಇದೆ. ಅದರಲ್ಲೂ ಪ್ರಮುಖ ತುಮಕೂರು ಜಿಲ್ಲೆಯ ಮಧುಗಿರಿ ಕ್ಷೇತ್ರದಲ್ಲಿ ಅಂದ್ರೆ ಸಹಕಾರ ಸಚಿವರ ಸ್ವಕ್ಷೇತ್ರದಲ್ಲಿ ಇವತ್ತು ರಾಮನ ಪೂಜೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಅವರ ಕುಟುಂಬ ಸಮೇತ ಹೋಮ ಹವನದಲ್ಲಿ ಪೂಜೆಯಲ್ಲಿ ಭಾಗಿಯಾಗಿ ಈಗಾಗಲೇ ಏನು ಮಹಾಮಂಗಳಾರತಿಯನ್ನು ಕೂಡ ಪಡೆದಿರುವಂತದ್ದು. ಈಗ ನಮ್ಮ ಜೊತೆ ಸಹಕಾರ ಸಚಿವರು ರಾಜಣ್ಣ ಕೂಡ ಇದ್ದಾರೆ. ಸರ್, ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೆ ಏನ್ ಹೇಳ್ತೀರಾ? ನಾನು ನರಸಿಂಹ ಗರುಡ ನನ್ನ ಮನೆ ದೇವರು, ನನ್ನ ಹೆಂಡತಿ ಮತ್ತು ಅವ್ರ ಕುಟುಂಬದ ಮನೆ ದೇವರು ಈ ದೇವರು, ಇಲ್ಲಿರೋ ದೇವರು ಶ್ರೀರಾಮ ಇಲ್ಲಿರ್ತಕ್ಕಂಥವ್ರು. ಹಾಗಂದಾಕ್ಷಣಕ್ಕೆ ನಾವು ಬೇರೆ ದೇವ್ರುಗಳನ್ನ ಪೂಜೆ ಮಾಡಬಾರ್ದು ಅಂತಲ್ಲ. ಈಗ ನನ್ನ ಹೆಂಡತಿ ಅವ್ರ ಕುಟುಂಬದವರು ನರಸಿಂಹನ ಪೂಜೆ ಮಾಡ್ತಾರೆ. ನಮ್ಮ ನರಸಿಂಹ ಯಾರು ಗೊತ್ತಾ? ಉಗ್ರ ನರಸಿಂಹ. ಯೋಗನೂ ಅಲ್ಲ, ಭೋಗನೂ ಅಲ್ಲ, ಕದ್ರಿನೂ ಅಲ್ಲ. ಉಗ್ರ ನರಸಿಂಹ ನಮ್ಮ ನರಸಿಂಹ. ಇವ್ರ ನರಸಿಂಹ ಶ್ರೀರಾಮಚಂದ್ರ. ಇದು ಇವರ ಮನೆ ದೇವರು ದೇವಸ್ಥಾನ. ಇದು ನಾನು 2004ರಲ್ಲಿ ಇದ್ದಾಗ ದೇವಸ್ಥಾನ ಪೂರ್ಣವಾಗಿ ಹಾಳಾಗಿತ್ತು. ನಾವು ಎಲ್ಲರ ಸಹಕಾರ ಪಡೆದು ಸುಮಾರು ಒಂದು 25 ಲಕ್ಷಕ್ಕೂ ಹೆಚ್ಚು ಹಣ ಆವತ್ತು ವ್ಯಯ ಮಾಡಿ ಒಂದು ದೇವಸ್ಥಾನ ಕಟ್ಟಿಸಿದ್ವಿ. ಇವತ್ತು ಪೂಜೆ ಅವರು ಆಗಾಗ್ಗೆ ಬರ್ತಿರ್ತಾರೆ. ನಾನು ಈಗ ಬಂದಿದ್ದೀನಿ ಅಷ್ಟೇ. ಒಳಗಿದ್ದಾರ. ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಏನು ಮೂರ್ತಿ ಪ್ರತಿಷ್ಠಾಪನೆ ಆಗಿರುವಂತದ್ದು ಹಿನ್ನೆಲೆಯಲ್ಲಿ ಈಗಾಗ ರಾಜ್ಯದಲ್ಲಿ ಕೂಡ ಸಂಪೂರ್ಣವಾಗಿ ಹಬ್ಬದ ವಾತಾವರಣ ನಿರ್ಮಾಣ ಇದೆ. ಅದರಲ್ಲೂ ಪ್ರಮುಖ ತುಮಕೂರು ಜಿಲ್ಲೆಯ ಮಧುಗಿರಿ ಕ್ಷೇತ್ರದಲ್ಲಿ ಅಂದ್ರೆ ಸಹಕಾರ ಸಚಿವರ ಸ್ವಕ್ಷೇತ್ರದಲ್ಲಿ ಇವತ್ತು ರಾಮನ ಪೂಜೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಅವರ ಕುಟುಂಬ ಸಮೇತ ಹೋಮ ಹವನದಲ್ಲಿ ಪೂಜೆಯಲ್ಲಿ ಭಾಗಿಯಾಗಿ ಈಗಾಗಲೇ ಏನು ಮಹಾಮಂಗಳಾರತಿಯನ್ನು ಕೂಡ ಪಡೆದಿರುವಂತದ್ದು. ಈಗ ನಮ್ಮ ಜೊತೆ ಸಹಕಾರ ಸಚಿವರು ರಾಜಣ್ಣ ಕೂಡ ಇದ್ದಾರೆ. ಸರ್, ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೆ ಏನ್ ಹೇಳ್ತೀರಾ? ನಾನು ನರಸಿಂಹ ಗರುಡ ನನ್ನ ಮನೆ ದೇವರು, ನನ್ನ ಹೆಂಡತಿ ಮತ್ತು ಅವ್ರ ಕುಟುಂಬದ ಮನೆ ದೇವರು ಈ ದೇವರು, ಇಲ್ಲಿರೋ ದೇವರು ಶ್ರೀರಾಮ ಇಲ್ಲಿರ್ತಕ್ಕಂಥವ್ರು. ಹಾಗಂದಾಕ್ಷಣಕ್ಕೆ ನಾವು ಬೇರೆ ದೇವ್ರುಗಳನ್ನ ಪೂಜೆ ಮಾಡಬಾರ್ದು ಅಂತಲ್ಲ. ಈಗ ನನ್ನ ಹೆಂಡತಿ ಅವ್ರ ಕುಟುಂಬದವರು ನರಸಿಂಹನ ಪೂಜೆ ಮಾಡ್ತಾರೆ. ನಮ್ಮ ನರಸಿಂಹ ಯಾರು ಗೊತ್ತಾ? ಉಗ್ರ ನರಸಿಂಹ. ಯೋಗನೂ ಅಲ್ಲ, ಭೋಗನೂ ಅಲ್ಲ, ಕದ್ರಿನೂ ಅಲ್ಲ. ಉಗ್ರ ನರಸಿಂಹ ನಮ್ಮ ನರಸಿಂಹ. ಇವ್ರ ನರಸಿಂಹ ಶ್ರೀರಾಮಚಂದ್ರ. ಇದು ಇವರ ಮನೆ ದೇವರು ದೇವಸ್ಥಾನ. ಇದು ನಾನು 2004ರಲ್ಲಿ ಇದ್ದಾಗ ದೇವಸ್ಥಾನ ಪೂರ್ಣವಾಗಿ ಹಾಳಾಗಿತ್ತು. ನಾವು ಎಲ್ಲರ ಸಹಕಾರ ಪಡೆದು ಸುಮಾರು ಒಂದು 25 ಲಕ್ಷಕ್ಕೂ ಹೆಚ್ಚು ಹಣ ಆವತ್ತು ವ್ಯಯ ಮಾಡಿ ಒಂದು ದೇವಸ್ಥಾನ ಕಟ್ಟಿಸಿದ್ವಿ. ಇವತ್ತು ಪೂಜೆ ಅವರು ಆಗಾಗ್ಗೆ ಬರ್ತಿರ್ತಾರೆ. ನಾನು ಈಗ ಬಂದಿದ್ದೀನಿ ಅಷ್ಟೇ. ಒಳಗಿದ್ದಾರ.